ಮನೆಯಲ್ಲೇ ಹೇಗೆ ನಾವು ತುಪ್ಪ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ಹೋಮ್ ಮೇಡ್ ಗೀ. ಇದನ್ನು ಪ್ರತಿ ದಿವಸನೂ ಕೆನೆ ತೆಗೆದುಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮೊಸರು ಇಲ್ಲ ಮಜ್ಜಿಗೆನ ಹಾಕಿ ಸೇರಿಸ್ತಾ ಒಂದು 8 ದಿವಸ ಆದಮೇಲೆ, ಜಾಸ್ತಿ ಒಂದು ಬಾಕ್ಸ್ ಅಷ್ಟು ಆದಮೇಲೆ ಅದನ್ನು ಮಿಕ್ಸಿ ಮಾಡಿದರೆ ಅದರಿಂದ ಬೆಣ್ಣೆ ಬರುತ್ತೆ. ಆ ಬೆಣ್ಣೆಯಿಂದ ನಾವು ತುಪ್ಪ ಮಾಡ್ಬೋದು, ಬಿಸಿಗೆ ಒಲೆ ಮೇಲೆ ಇಟ್ಬಿಟ್ಟು. ಇದು ಮನೆಯಲ್ಲೇ ತಯಾರಿಸಿರೋ ತುಪ್ಪ ಎಲ್ಲದಕ್ಕೂ ಬೇಕಾಗುತ್ತೆ. ಒಂದು ಪೂಜೆಗೆ ಆಗಲಿ, ಅಭಿಷೇಕಕ್ಕೆ ಆಗಲಿ, ಸ್ವೀಟ್ ಮಾಡೋದಕ್ಕಾದರೂ ಆಯಿತು, ಊಟ ಮಾಡೋದಕ್ಕಾದರೂ ಆಯಿತು, ಎಲ್ಲದಕ್ಕೂ ಬೇಕಾಗುತ್ತೆ. ಈ ತುಪ್ಪ ಮನೆಯಲ್ಲೇ ತಯಾರಿಸಿಂದ ಅದು ಶುದ್ಧವಾಗೂ ಸಹ ಇರುತ್ತೆ, ಯಾವ ಕಲಬೆರಕೆನೂ ಇರಲ್ಲ, ನಾವೇ ಮಾಡಿದ್ದೀವಿ ಅನ್ನೋದು ತೃಪ್ತಿ ಸಹ ಇರುತ್ತೆ. ಇದು ಬರೀ ಹಸುವಿನ ಹಾಲಿಂದು ತುಪ್ಪ. ಕಲರ್ ನೋಡಿ ಎಷ್ಟು ಗೋಲ್ಡ್ ಕಲರ್ ಇದೆ, ಮರಳಾಗಿದೆ, ಗೋಲ್ಡ್ ಕಲರು ಸಹ ಇದೆ. ನಾವು ತಗೊಳ್ಳೋ ಹಾಲಿಂದ ನಾವು ಏನೇನು ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ತುಪ್ಪ ಹೇಗೆ ತಯಾರಿಸೋದಂತ ತೋರಿಸ್ತೀನಿ ಬನ್ನಿ ಇವಾಗ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೂನ್ ಕ್ರೀಮ್ ಆ್ಯಂಡ್ ಸ್ಪೈಸ್ ಚಾನಲಿಂದ. ಇವತ್ತು ನಾನು ಕೆನೆ ತೆಗೆದುಬಿಟ್ಟು ಕೆನೆ ಜೊತೆಗೆ ಮೊಸರು ಸಹ ಹಾಕಬೇಕು. ಬರೀ ಕೆನೆ ಒಂದೇ ಸಂಗ್ರಹ ಮಾಡಬಾರ್ದು. ಕೆನೆಗೆ ಮೊಸರು ಹಾಕಿದರೆ ಮಾತ್ರ ಅದ್ರದ್ದು ಫೈನ್ ಪ್ರೊಸೀಜರ್ ಬರೋದು. ಇದು 8 ದಿವಸದ ಕೆನೆ ಡೈಲಿ ಹಾಕ್ತಾ ಇರ್ತೀನಿ. ಅದ್ರ ಜೊತೆ ಮೊಸರು ಸಹ ಸೇರಿಸ್ತಾ ಇದ್ದೆ. ಇದನ್ನೀಗ ನಾನು ಮಿಕ್ಸಿ ಮಾಡ್ತೀನಿ, ಅದರಿಂದ ಬೆಣ್ಣೆ ತೆಗಿತೀನಿ. ವೀಕ್ಷಕರೇ, 5 ನಿಮಿಷದಲ್ಲಿ ಬೆಣ್ಣೆ ಆಗಿಬಿಡುತ್ತೆ ನೋಡಿ. 5 ನಿಮಿಷದಲ್ಲಿ ಬೆಣ್ಣೆ ಬಂತು. ವಾರದ್ದು ಕೆನೆ ತೆಗೆದಿಟ್ಟಿದ್ದೆ. ಮನೇಲಿ ಕೆನೆ ಕೂಡ ಹಾಕ್ಬಿಟ್ಟು ಅದನ್ನು ಈ ಥರ ಮಿಕ್ಸಿ ಮಾಡಿದರೆ ಬೆಣ್ಣೆ, ಮನೆ ಹೋಮ್ ಮೇಡ್ ಬೆಣ್ಣೆನೂ ಸಿಗುತ್ತೆ ನಮಗೆ. ಇದರಿಂದ ಈಗ ತುಪ್ಪನೂ ಮಾಡ್ಬೋದು ನಾವು. ನೋಡಿ 8 ದಿವಸದ್ದು ಎಷ್ಟೊಂದು ಬೆಣ್ಣೆ ಬಂದಿದೆ ನೋಡಿ. ನಾನು ಮನೆಯಲ್ಲೇ ಮಾಡಿದರೆ ಶುದ್ಧವಾಗೂ ಇರುತ್ತೆ, ಯಾವ ಕಲಬೆರಕೆನೂ ಇರೋದಿಲ್ಲ. ನೋಡಿ ಎಷ್ಟೊಂದು ದಪ್ಪ ಬಂದಿದೆ. ಶುದ್ಧವಾದ ತುಪ್ಪ ಮನೆಯಲ್ಲೇ ನಾವು ತಯಾರು ಮಾಡ್ಕೋಬೋದು, ಬೆಣ್ಣೆನೂ ತಯಾರು ಮಾಡ್ಕೋಬೋದು. ಈ ಬೆಣ್ಣೆಯಿಂದ ತುಪ್ಪನೂ ರೆಡಿ ಮಾಡ್ಕೋಬೋದು ನಾವು. ನೋಡಿ, ಇದು ಬೆಣ್ಣೆನ ಇನ್ನೊಂದು ಸರಿ ನೀರಲ್ಲಿ ತೊಳೆದು ಬಿಡ್ತೀನಿ. ಯಾಕೆ ಅಂದರೆ ಇದು ತಳ ಹಿಡಿಯುತ್ತೆ, ಒಂದು ಸ್ವಲ್ಪ ಮಜ್ಜಿಗೆ ಉಳಿದಿರುತ್ತಲ್ಲ, ಹಾಗಾಗಿ ಇದು ಕ್ಲೀನಾಗಿ ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಂಬಿಡ್ತೀನಿ. ಬೆಣ್ಣೆಯಿಂದ ಸಪ್ರೇಟ್ ಮಾಡಿಬಿಟ್ಟು ಎಲ್ಲನೂ ಅಷ್ಟು ತೆಗೆದುಬಿಡ್ತಾ ಇದ್ದೇನೆ ನೋಡಿ. ಈ ಮಜ್ಜಿಗೆನ ಹದ ಮಾಡಿಬಿಟ್ಟು ಒಂದು ಸ್ವಲ್ಪ ಶುಂಠಿ, ಉಪ್ಪು ಹಾಕಿ, ಈರುಳ್ಳಿ ಹಾಕಿಬಿಟ್ಟು ಇದನ್ನು ನಾವು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಜ್ಜಿಗೆನೂ ಸಹ. ನೋಡಿ ಇವಾಗ ಇಷ್ಟು ಬೆಣ್ಣೆ ಬಂದಿದೆ 8 ದಿವಸಕ್ಕೆ. ಇದು ಅದರಿಂದ 8 ದಿವಸದಿಂದ ನಾನು ತೆಗೆದಿದ್ದು ಅದಿಷ್ಟು ಬೆಣ್ಣೆ ಬಂದಿದೆ ನೋಡಿ. ಮನೇಲೆ ನಾವು ಯಾವ ರೀತಿ ತಯಾರು ಮಾಡ್ಕೋಬೋದು ಬೆಣ್ಣೆನ ಕೆನೆ ತೆಗೆದುಬಿಟ್ಟು ಅಂತ. ಇದರಿಂದ ಶುದ್ಧವಾದ ತುಪ್ಪ. ನೀರಲ್ಲಿ ಒಂದು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ತಾಯಿದ್ದೀನಿ, ಮಜ್ಜಿಗೆ ಎಲ್ಲ ಹೋಗಲಿ ಅಂತ. ನಾವು ಮನೇಲೇ ಈ ಥರ ಬೆಣ್ಣೆ ಮಾಡಿದರೆ ನಮಗೂ ಒಂದು ಸ್ವಲ್ಪ ತೃಪ್ತಿ ಸಿಗುತ್ತೆ. ನಾವು ಮನೇಲಿ ಬೆಣ್ಣೆ ರೆಡಿ ಮಾಡಿದ್ವಿ, ಅದನ್ನು ಕಾಯಿಸ್ಬಿಟ್ಟು ತುಪ್ಪನೂ ಸಹ ತಯಾರು ಮಾಡಿದ್ವಿ ಅಂತ ನಮಗೂ ಖುಷಿ ಸಿಗುತ್ತೆ. ಮನೆ ಬೆಣ್ಣೆ ಮನೆ ತುಪ್ಪ ಅಂಥೇಳಿ. ಬೆಣ್ಣೆ ಕ್ಲೀನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ. ಅದಕ್ಕೊಂದು ಸ್ವಲ್ಪ ಲೈಟಾಗಿ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಬೆಣ್ಣೆ ಬಿಸಿ ಕರಗ್ತಾ ಇದೆ. ಅದು ಚೆನ್ನಾಗಿ ಕಾದ್ಮೇಲೆ ಕೆಂಪು ಬಂದಮೇಲೆ ನಾವು ತೆಗಿಬೇಕಾಗುತ್ತೆ. ಒಂದು ಎಣ್ಣೆ ಕೆಂಪು ಬರುತ್ತೆ ಕಲರು. ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಹಾಲು ತಗೊಳೋದ್ರಿಂದ ಅದರಿಂದ ಏನೇನು ಉಪಯೋಗ ಇದೆ ಅಂತ ಇದು ಮಾಡೋದ್ರಿಂದ ಗೊತ್ತಾಗ್ತಾ ಇದೆ. ಪ್ರತಿ ದಿವಸನೂ ಹಾಲು ಕಾಯಿಸ್ಬಿಟ್ಟು ಒಂದು 10 ನಿಮಿಷ ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ. ಇಷ್ಟು ದಪ್ಪ ಕೆನೆ ಕಟ್ಟುತ್ತೆ. ಅದನ್ನು ತೆಗೆದುಬಿಟ್ಟು ಒಂದು ಬಾಟ್ಲು ಅಥವಾ ಇನ್ಯಾವುದೋ ಜಾರೊಳಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಅದ್ರ ಜೊತೆಗೆ ಮೊಸರು ಇಲ್ಲ ಮಜ್ಜಿಗೆನ ಮಿಕ್ಸ್ ಮಾಡಿ ಇಡ್ತಾ ಇರಬೇಕು. ಬರೀ ಕೆನೆನೇ ಇಡ್ತಾ ಇರಬಾರ್ದು. ಹಂಗಾದರೆ ನಮಗೆ ತುಪ್ಪನ ಲೆಕ್ಕಕ್ಕೆ ಸಿಗುತ್ತೆ. ಇಲ್ಲಾಂದರೆ ಅದು ಎಣ್ಣೆ ಅಂತಲೇ ಆಗಿಬಿಡುತ್ತೆ. ಬೆಣ್ಣೆ ನೋಡಿ ಯಾವ ಥರ ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿ. ಬರೀ ಹಸುವಿಂದು ಈ ಥರ ಕಲರೇ ಬರೋದು. ಎಮ್ಮೆದಾದರೆ ಒಂದು ಸ್ವಲ್ಪ ಬಿಳಿ ಬರುತ್ತೆ. ಇದು ಕಾದ್ಮೇಲೆ ಒಂಥರ ಕಲರು ಗೋಲ್ಡ್ ಶೇಡಲ್ಲಿ ಕಾಣುತ್ತೆ ನೋಡಿ. ತುಪ್ಪ ಕಾಯಕ್ಕೆ ಬಂದಿದೆ, ಗೋಲ್ಡ್ ಕಲರ್ ಇದೆ ತುಪ್ಪ ನೋಡಿ. ಇದಕ್ಕೆ ಬೆಳ್ಳುಳ್ಳಿ, ಮೆಂತೆ, ವೀಳ್ಯದೆಲೆ, ಒಣಮೆಣಸಿಕಾಯಿ 2 ಬೀಜ ತೆಗೆದು ಹಾಕಿದ್ದೀನಿ. ಇನ್ನೇನು ತುಪ್ಪ ರೆಡಿ ಆಯಿತು. ಎಲೆ ಸ್ವಲ್ಪ ತುಪ್ಪದಲ್ಲಿ ಕಂದಲಿ, ಅದು ಗರಿ ಅನ್ನಂಗಾಗುತ್ತೆ. ತುಪ್ಪ ರೆಡಿ ಆಯಿತು. ಇದೀಗ ಆಫ್ ಮಾಡ್ತೀನಿ. 5 ನಿಮಿಷ ಬಿಟ್ಟು ನಾನು ಒಂದು ಸ್ವಲ್ಪ
ಬಟ್ಲಿಗೆ ಅಥವಾ ಬೌಲಿಗೆ ಯಾವುದಕ್ಕಾದ್ರೂ ಸುರಿತೀನಿ, ಬಾಕ್ಸಿಗೋ ಯಾವುದಕ್ಕಾದ್ರೂ ಹಾಕ್ತೀನಿ. ಸ್ವಲ್ಪ ತಿಳಿ ನಿಂತರೆ ಕೆಳಗಡೆ ಗಷ್ಟೆಲ್ಲ ಕೆಳಗಡೆ ಉಳಿಯುತ್ತೆ. ಮನೆಯಲ್ಲೇ ಮಾಡಿರೋ ಶುದ್ಧವಾದ ತುಪ್ಪ ರೆಡಿ ಆಯಿತು ನೋಡಿ. ನಾನು ತುಪ್ಪನ ಸ್ವಲ್ಪ ಸೋಸಿಬಿಡ್ತೀನಿ. ಮನೆಯಲ್ಲೇ ರೆಡಿಯಾಗಿರೋ ಶುದ್ಧವಾದ ತುಪ್ಪ ರೆಡಿ ಆಯಿತು. ನಾವು ಮಾಡಿರೋ ತುಪ್ಪ ಅಂತ ನಮಗೂ ಖುಷಿ ಆಗುತ್ತೆ ನೋಡಿ ವೀಕ್ಷಕರೇ. ಮನೆಯಲ್ಲೇ ಮಾಡಿರೋದು 2 ಬಾಕ್ಸ್ ತುಪ್ಪ ಬಂದಿದೆ. ಯಾವ ಕಲಬೆರಕೆನೂ ಇಲ್ಲ, ಶುದ್ಧವಾದ ತುಪ್ಪ ನಮ್ಮ ಮನೆಯಲ್ಲೇ ರೆಡಿ ಆಗುತ್ತೆ. ಮಕ್ಕಳಿಗೆ ಖುಷಿಯಿಂದ ನಾವು ಈ ತುಪ್ಪನ ಮಕ್ಕಳಿಗೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ಸ್ವಲ್ಪ ಲೈಟಾಗಿ ಉಪ್ಪಾಕಿ ಕಲಸಿ ತಿನ್ನಿಸಿದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಅದು ತಿಂದರಿಗೆ ಗೊತ್ತು. ಅದ್ರ ಪೃಷ್ಟಾನ್ನನ ಕೆಳಗಡೆ ಒಂದು ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಸ್ವಲ್ಪ ಹೊತ್ತಾದ್ರೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಅದು ಗಟ್ಟಿ ಆದಮೇಲೆ ಅದು ಮರಳು ಥರ ಆಗುತ್ತೆ ಮನೆ ತುಪ್ಪ. ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ. ಕಲ್ಲರ್ ನೋಡಿ ತುಪ್ಪದ ಎಷ್ಟು ಹದವಾಗಿ ಬಂದಿದೆ ಅಂದರೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಕೆನೆ ತೆಗೆದುಬಿಟ್ಟು ಅದ್ರ ಬೆಣ್ಣೆ ತೆಗೆದು ಅದು ಕ್ಲೀನಾಗಿ ತೊಳೆದ್ಬಿಟ್ಟು ಮತ್ತೆ ಕಾಯಕ್ಕಿಟ್ಟು ಈ ಥರ ತುಪ್ಪ ರೆಡಿ ಮಾಡ್ತೀನಿ ನಾನು ಯಾವಾಗಲೂ. 2-3 ಬಾಕ್ಸು ಮನೇಲಿ ರೆಡಿ ಆಗುತ್ತೆ ನೋಡಿ. ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟಿರ್ತೀನಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅದು ಆರಿದ ನಂತರ ಫುಲ್ ಆರಿದ ನಂತರ ಯಾವ ಥರ ಇದೆ ಅನ್ನೋದು ನಿಮಗೆ ತೋರಿಸ್ತೀನಿ.